ಎಲ್ಲರಿಗೂ ನಮಸ್ಕಾರ. ಗುರುದೇವ ಆನ್ಲೈನ್ ಅಕಾಡೆಮಿ ಇವರಿಗೆ ಸ್ವಾಗತ. ನನ್ನ ಹೆಸರು ನಿರಂಜನ್ ಮೂರ್ತಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಎಫೆಕ್ಟ್ಸ್ ಆಫ್ ಹೀಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸ್ಪೆಸಿಫಿಕ್ ಹೀಟನ್ನು ಹೇಳ್ಕೊಡ್ತೀನಿ ಅಂಥೇಳಿ. ಸೊ ಆ ಕಾನ್ಸೆಪ್ಟನ್ನು ನಾವು ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ, ಇಲ್ಲಿ ಸೊ ನಾವು ನೋಟಿಸ್ ಮಾಡುವಂಥದ್ದು ವಿಶಿಷ್ಟೋಷ್ಣ ಅನ್ನೋ ಕಾನ್ಸೆಪ್ಟ್ಗೆ ನಿಲ್ಲಿಸಿದ್ವಿ. ವಿಶಿಷ್ಟೋಷ್ಣ ವಿಶಿಷ್ಟೋಷ್ಣ ಇಂಗ್ಲಿಷಲ್ಲಿ ಸ್ಪೆಸಿಫಿಕ್ ಹೀಟ್ ಅಂತ ಹೇಳಿ ಕರೀತೇವೆ. ಏನಿದು ವಿಶಿಷ್ಟೋಷ್ಣ ಅಥವಾ ಸ್ಪೆಸಿಫಿಕ್ ಹೀಟ್ ಅಂತ ಹೇಳಿದ್ರೆ ನಾವಿಲ್ಲಿ ನೋಟಿಸ್ ಮಾಡಬಹುದಾದದ್ದು, ಇಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳೋಣ. ಇದಕ್ಕೆ ಇದು 1 kg ವಸ್ತು ಇದೆ ಅಂತ ಭಾವಿಸೋಣ. ಸಮ್ ಕ್ವಾಂಟಿಟಿ ಆಫ್ ಹೀಟ್ ದಟ್ ಈಸ್ 1 kg. ಓಕೆ, ಸೊ ನಾವಿಲ್ಲೊಂದು ಥರ್ಮಾಮೀಟರ್ನ ಇಡ್ತಾ ಇದ್ದೀವಿ. ಥರ್ಮಾಮೀಟರ್ನ ಇಟ್ಟು ಟೆಂಪ್ರೇಚರ್ನ ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿ ಇರ್ತದೆ. ಸೊ ಇದನ್ನು ಗಮನಿಸ್ಕೋಬಹುದು. ಇಲ್ಲಿ 1 ಡಿಗ್ರಿ ಸೆಲ್ಸಿಯಸ್, 2 ಡಿಗ್ರಿ ಸೆಲ್ಸಿಯಸ್, 3 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್, 5 ಡಿಗ್ರಿ ಸೆಲ್ಸಿಯಸ್. ನೋಟಿಸ್ ಮಾಡಿದ ಹಾಗೆ 1 kg ವಸ್ತುವಿನ ತಾಪವನ್ನು ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು, ಇವೆರಡರ ನಡುವೆ ಡಿಫ್ರೆನ್ಸ್ ಎಷ್ಟಿದೆಪ್ಪ? 1 ಇದೆ. ಇವೆರಡರ ನಡುವೆ ಡಿಫ್ರೆನ್ಸು ಅಗೈನ್ 1 ಡಿಗ್ರಿ ಸೆಲ್ಸಿಯಸ್. ಇವೆರಡರ ನಡುವೆ 1 ಡಿಗ್ರಿ ಸೆಲ್ಸಿಯಸ್. ಅಂದರೆ ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಬೇಕಾಗುವ ಉಷ್ಣಕ್ಕೆ, ಕ್ವಾಂಟಿಟಿ ಆಫ್ ಹೀಟ್, ಉಷ್ಣಕ್ಕೆ ನಾವೇನಂತ ಕರಿತೇವೆ? ವಿಶಿಷ್ಟೋಷ್ಣ. 1 kg ವಸ್ತುವಿನ ತಾಪವನ್ನು ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಬೇಕಾಗುವ ಉಷ್ಣಕ್ಕೆ ವಿಶಿಷ್ಟೋಷ್ಣ. ಇಂಗ್ಲಿಷಲ್ಲಿ ಆದರೆ the quantity of heat required to rise the temperature of 1 degree Celsius through, okay, prati 1 kg of substances through 1 degree Celsius. The quantity of heat required to rise the temperature of 1 kg of substances through 1 degree Celsius. That is called specific heat or ವಿಶಿಷ್ಟೋಷ್ಣ ಅಂತೇಳಿ ನೋಡ್ತೇವೆ. ಏನಿದ್ರ ಮೀನಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಕ್ಯಾಲೋರಿಫಿಕ್ ವ್ಯಾಲ್ಯೂಗಳನ್ನು ಹೇಳ್ತವೆ. ಕ್ಯಾಲೋರಿಫಿಕ್ ಅಲ್ವಾ? ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತೇಳಿ ಬಂದಾಗ ಯಾವುದಕ್ಕೆ? ವಾಟರ್ಗೆ, H2O ಅಂತೇಳಿ ನೋಡ್ತೇವೆ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ವಾಟರ್ ಅಂತೇಳಿ ಬಂದಾಗ 4.18 ಜೌಲ್ ಪರ್ kg ಕೆಲ್ವಿನ್. ಏನಿದ್ರ ಮೀನಿಂಗು? ಎಕ್ಸಾಮಿಗೆ ಕೇಳಿದರೆ ಕೆಲವು ಸಲ ವ್ಯಾಲ್ಯೂ ಏನಾಗಿರುತ್ತೆ, ಇದು 4.18, ಕೆಲವು ಸಲ 4.2 ಬರ್ತದೆ, ಇನ್ನು ಕೆಲವು ಸಲ ಬರೀ 4ಗೆ ಬರ್ತದೆ. ಇಷ್ಟು ವ್ಯಾಲ್ಯೂಗಳು ಬಂದರೂ ಸಹಿತ ಸರಿಯಾಗಿರ್ತದೆ. ಹಾಗಾದ್ರೆ ಪ್ರತಿ 1 ಡಿಗ್ರಿ ನೀರಿನಲ್ಲಿ 1 kg ವಸ್ತುವನ್ನ ನಾವೇನಾದ್ರೂ ನೀರನ್ನು ತಗೊಂಡ್ವಿ ಅಂದ್ರೆ 1 kg ತಗೊಂಡ್ವಿ ಅಂತ ಹೇಳಿದ್ರೆ ಇದರ ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸೋದಕ್ಕೆ ಎಷ್ಟು ಬೇಕು ತಾಪ? 4.18 ಜೌಲ್ಸ್ನಷ್ಟು ಉಷ್ಣ ಬೇಕು ಅಂತ ಹೇಳುತ್ತೆ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಈ ರೀತಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಹಾಗಾದ್ರೆ ನಾವು ನೆಕ್ಸ್ಟ್ ನೋಡೋದಾಯ್ತು ಅಂತ ಹೇಳಿದ್ರೆ ಗುಪ್ತೋಷ್ಣ ಅನ್ನೋ ಒಂದು ಕಾನ್ಸೆಪ್ಟ್ ಸಿಗುತ್ತೆ. ಇನ್ನೊಂದು ಗುಪ್ತೋಷ್ಣ ಅಥವಾ ಲೇಟೆಂಟ್ ಹೀಟ್. ಏನಿದ್ರ ಮೀನಿಂಗ್? ಲೇಟೆಂಟ್ ಹೀಟ್ ಅಂತ ಹೇಳಿದ್ರೆ ಮೀನಿಂಗ್ ಏನು ನೋಟಿಸ್ ಮಾಡುವಂಥದ್ದು. ಸೊ ಏನಾಗಿರುತ್ತೆ? The temperature of the body remains constant, or temperature of the substance remains constant. What we require the quantity of it change its state. ಅಂದ್ರೆ ವಸ್ತುವಿನ ಸ್ಥಿತಿ ಬದಲಾವಣೆ ಆಗಲು ಬೇಕಾಗುವ ತಾಪವಾಗಿರುತ್ತೆ, ಆದರೆ ವಸ್ತುವಿನ ತಾಪ ಮಾತ್ರ ಸ್ಥಿರವಾಗಿಯೇ ಇರುತ್ತದೆ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಗುಪ್ತೋಷ್ಣ ಅಂತ ಕರಿತೀವಿ. ಹಾಗಾದ್ರೆ
ಕ್ವಾಂಟಿಟಿ ಆಫ್ ವಾಟರ್ ಅನ್ನ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಲೇಟೆಂಟ್ ಹೀಟ್ ಆಫ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಲೇಟೆಂಟ್ ಹೀಟ್ ಆಫ್ ವಾಟರ್ ಅಂತ ಹೇಳಿ ಬಂದಾಗ ಬಾಯ್ಲಿಂಗ್ ಪಾಯಿಂಟ್ ಆಫ್ ಲೇಟೆಂಟ್ ಹೀಟ್ ಫಾರ್ ವಾಟರ್ ಅಂತ ಹೇಳಿ ಬಂದ್ರೆ ಏನಾಗಿರುತ್ತೆ ಗೊತ್ತಾ? ಫಾರ್ ವಾಟರ್ ಎಷ್ಟಿರುತ್ತೆ? 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಏನಿದ್ರ ಮೀನಿಂಗು 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದಾಗ ಸಂಪೂರ್ಣವಾಗಿ ಏನಾಗಿರುತ್ತೆ, ದ್ರವರೂಪದಲ್ಲಿರುವಂತಹ ವಸ್ತು ಏನಾಗ್ತಾ ಇರುತ್ತೆ, ಸಂಪೂರ್ಣವಾಗಿ ಅನಿಲಕ್ಕೆ ಪರಿವರ್ತನೆ ಆಗುವವರೆಗೆ ಈ ತಾಪ ಸ್ಥಿರವಾಗಿ ಇರ್ತಕ್ಕಂಥದ್ದು. ತಾಪ ಸ್ಥಿರವಾಗಿದ್ದು ವಸ್ತುವಿನ ಸ್ಥಿತಿ ಬದಲಾವಣೆ ಆಗಲು ಬೇಕಾಗುವ ಉಷ್ಣಕ್ಕೆ ನಾವೇನಂತ ಕರಿತೀವಿ? ಗುಪ್ತೋಷ್ಣ ಅಂತ ಕರಿತೀವಿ. ಹಾಗಾದ್ರೆ ಈ ಕಾನ್ಸೆಪ್ಟ್ ಅನ್ನ ಎಲ್ಲಿಗೆ ಅಪ್ಲೈ ಮಾಡ್ತಾ ಹೋಗ್ತೀವಪ್ಪ ಅಂತ ಹೇಳಿದ್ರೆ, ಮಡಿಕೆಯಲ್ಲಿ ನೀರನ್ನ ಸಂಗ್ರಹಿಸಿಡುವುದು. ಫಸ್ಟ್ ಪಾಯಿಂಟ್, ಮಡಿಕೆಯಲ್ಲಿ ನೀರನ್ನ ಸಂಗ್ರಹಿಸಿಟ್ವಿ ಅಂದ್ರೆ ಬೇಸಿಗೆಯಲ್ಲಿ ಏನೆಲ್ಲ ಆಗ್ತಾ ಹೋಗುತ್ತೆ? ತಾಪ ಸ್ಥಿರವಾಗಿಯೇ ಇರ್ತದೆ. ಕಂಟಿನ್ಯೂಸ್ ಆಗಿ ತಾಪ ಏನಾಗಿರುತ್ತೆ? ಸ್ಥಿರವಾಗಿ ಇರುತ್ತೆ. ಸಪೋಸ್ ಈಗ ನಾವು 9 ಗಂಟೆಗೆ ನೀರನ್ನ ಇಟ್ವಿ ಅಂತ ಅನ್ಕೋಣ. ಓಕೆ, 12 ಗಂಟೆ ನೀರು ಕುಡಿದ್ರು ತಂಪಾಗಿರುತ್ತೆ, 1 ಗಂಟೆ ನೀರು ಕುಡಿದ್ರು ತಂಪಾಗಿರುತ್ತೆ, 3 ಗಂಟೆ ಕುಡಿದ್ರು ಸಹಿತ ನೀರು ತಂಪಾಗಿ ಇರ್ತದೆ. ಆದ್ರೆ ಹೊರಗಡೆ ವಾತಾವರಣ ಮಾತ್ರ ಏನಾಗ್ತಾ ಇರುತ್ತೆ? ಬದಲಾವಣೆಗಳನ್ನ ನಾವು ನೋಟಿಸ್ ಮಾಡ್ತೀವಿ. ಓಕೆ, ಮಡಿಕೆಯಲ್ಲಿ ನೀರನ್ನ ಸಂಗ್ರಹಿಸಿಡುವುದು ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡುವಂಥದ್ದು, 1 ಕೆಜಿ ಮಂಜುಗಡ್ಡೆಯನ್ನ ತಗೊಂಡ್ರೆ ತಂಪಾಗೇ ಇರುತ್ತೆ. ಒಂದು ಅರ್ಧ ಬಕೆಟ್ ನೀರನ್ನ ತಗೊಂಡು ಅದಕ್ಕೆ ಹಾಕ್ಬಿಟ್ಟಿವಿ ಅಂತ ಹೇಳಿದ್ರೆ, ಅಂದ್ರೆ ಮಂಜುಗಡ್ಡೆನ ನೀರಿಗೆ ಹಾಕಿದ್ವಿ ಅಂತ ಹೇಳಿದ್ರೆ ಏನಾಗಿರುತ್ತೆ? ಸ್ವಲ್ಪ ಹೊತ್ತಿನ ನಂತರ ಏನಾಗುತ್ತೆ? ಸಂಪೂರ್ಣವಾಗಿ ಕರಗಿದಂತ ಮಂಜುಗಡ್ಡೆ ನೀರನ್ನ ತಂಪುಗೊಳಿಸ್ತಾ ಹೋಗುತ್ತೆ. ಹಾಗಾದ್ರೆ ಮಂಜುಗಡ್ಡೆ ಮುಟ್ಟಿದಾಗಲೂ ತಂಪಿಗೆ, ಸ್ಥಿತಿ ಬದಲಾವಣೆ ಆದ ನಂತರವೂ ಆ ವಸ್ತುವನ್ನ ತಂಪುಗೊಳಿಸುತ್ತೆ. ಹಾಗಾದ್ರೆ ಪ್ರಶ್ನೆ ಏನ್ ಕೇಳ್ತಾನೆ ಅಂತ ಹೇಳಿದ್ರೆ, ಒಂದು ವಸ್ತುವಿನ ಅಂದ್ರೆ ಸಾಮಾನ್ಯವಾಗಿ ಮಂಜುಗಡ್ಡೆ ನೀರಿನಲ್ಲಿ ಕರಗಿದ ನಂತರ ಅದರ ತಾಪ ಅಂತೇಳಿ ಬಂದಾಗ ಏನಾಗಿರುತ್ತೆ? ಸ್ಥಿರವಾಗಿರುತ್ತದೆ. ಪ್ರಶ್ನೆ ಕೇಳಿದರೆ ಇದನ್ನ ಸ್ಥಿರವಾಗಿರುತ್ತೆ. ಮತ್ತೆ ಇನ್ನೊಂದು ಎರಡನೇ ಪಾಯಿಂಟ್ ಇದು. ಓಕೆ, ಮೂರನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಗುಡುಗು ಮಿಂಚು ಉಂಟಾಗುವಿಕೆ ಏನಾಗಿರುತ್ತೆ? ಅಲ್ಲಿ ಆಕ್ಚುಲಿ ಆಗುವಂತಹ ಪ್ರೋಸೆಸ್ ಏನಪ್ಪಾ ಅಂತ ಹೇಳಿದ್ರೆ ಇದು ಅರ್ಥೋ. ಓಕೆ, ಇಲ್ಲಿ ಮಳೆ ಮೋಡಗಳಾಗಿ ಮಳೆ ಸುರಿಸುವ ವಲಯ ಅಂತ ಹೇಳಿದ್ರೆ ಟ್ರೋಪೋಸ್ಪಿಯರ್ ನಲ್ಲಿ ನಾವು ನೋಟಿಸ್ ಮಾಡ್ತೀವಿ. ಸಾಮಾನ್ಯವಾಗಿ ಬಿಸಿಲಿನ ಕಿರಣಗಳಿಗೆ ಏನಾಗಿರುತ್ತೆ? ಮಳೆ ಮೋಡಗಳು ಸಂಪೂರ್ಣವಾಗಿ ಕವರ್ ಆದಾಗ ನಮಗೆ ಏನಾಗ್ತಾ ಇರುತ್ತೆ? ಶೆಕೆ ಆಗ್ತಾ ಇರುತ್ತೆ, ಸಂಪೂರ್ಣವಾಗಿ ಶೆಕೆ ಆಗ್ತಾ ಇರುತ್ತೆ. ಸೊ ಅವಾಗ ಬಿಸಿಲಿನ ಕಿರಣಗಳು ಅಥವಾ ಉಷ್ಣದ ಕಣಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಈ ಮೋಡಗಳ ಸಮೇತ ಏನಾಗಿರುತ್ತೆ? ಮೋಡದ ಸುತ್ತ ಏನಾಗುತ್ತೆ? ಹಾದು ಹೋಗಲು ಪ್ರಯತ್ನಿಸ್ತವೆ. ಇಲ್ಲಿ ಏನಿರುತ್ತೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ಗಳು ಇರ್ತವೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ ಅಂತ ನೋಡ್ತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ ಅಂತ ನೋಡ್ತೇವೆ. ಹಾಗಾದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ ಅಥವಾ ಸ್ಥಿರ ವಿದ್ಯುದಾವೇಶಗಳು, ಕನ್ನಡದಲ್ಲಿ ಇದನ್ನ ಏನಂತ ಕರಿಬೇಕು ಅಂದ್ರೆ ಸ್ಥಿರ ವಿದ್ಯುದಾವೇಶಗಳು. ಸ್ಥಿರ ವಿದ್ಯುದಾವೇಶಗಳು ಅಂತೇಳಿ ಕರಿತೇವೆ. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಥಿರ ವಿದ್ಯುದಾವೇಶಗಳು ಚಲನೆಗೆ ಒಳಪಟ್ಬಿಡ್ತವೆ. ಯಾವಾಗ ಚಲನೆಗೆ ಒಳಪಡ್ತಾವೋ ಮೋಡಗಳಲ್ಲಿ ಸ್ಥಿರ ವಿದ್ಯುದಾವೇಶಗಳು, ತಕ್ಷಣಕ್ಕೆ ಏನಾಗುತ್ತೆ? ಸ್ಪಾರ್ಕ್ ಉಂಟಾಗುತ್ತೆ, ಆ ಕ್ಷಣಕ್ಕೆ ಶಬ್ದವು ಉಂಟಾಗುತ್ತೆ. ಇದನ್ನ ಮಿಂಚು ಮತ್ತೆ ಗುಡುಗು ಅಂತೇಳಿ ಕರಿತೇವೆ. ಸಾಮಾನ್ಯವಾಗಿ ಮಿಂಚು ಗುಡುಗು ಉಂಟಾದಾಗ ನಾವು ವಾಹನಗಳಲ್ಲಿ ಚಲಿಸ್ತಾ ಇದ್ವಿ ಅಂದ್ರೆ ಅಥವಾ ಮನೆಯಲ್ಲೇ ಇದ್ವಿ ಅಂತ ಹೇಳಿದ್ರೆ ಎಲ್ಲಿರ್ತೀವೋ ಅಲ್ಲೇ ಇರಬೇಕು. ಮನೆಯಲ್ಲಿದ್ರೆ ಮನೆಯಲ್ಲೇ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ವಾಹನದಲ್ಲಿ ಚಲಿಸ್ತಾ ಇದ್ವಿ ಅಂದ್ರೆ ವಾಹನದ ಒಳಗಡೆನೆ ಇರಬೇಕು. ಕಾರಣ ಏನು ಅಂತ ಹೇಳಿದ್ರೆ ಯಾವುದೇ ಮಿಂಚು ಏನಾಗಲ್ಲ ಅಂತ ಹೇಳಿದ್ರೆ ಅತಿ ದೊಡ್ಡ ಮಟ್ಟದ ಏನಂದ್ರೆ ಚಾರ್ಜಸ್ ಗಳನ್ನ ತಗೊಂಡ್ಬಂದ್ಬಿಟ್ಟಿರುತ್ತೆ. ಓಕೆ, ವಿದ್ಯುತ್ತನ್ನ ತಗೊಂಡ್ಬಂದ್ಬಿಡುತ್ತೆ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಮೂಲಕ ಹಾದು ಹೋಗಲ್ಲ. ಅಂದ್ರೆ ಸಾಮಾನ್ಯವಾಗಿ ಹಾಲೋ ಕ್ರಿಯೇಟ್ ಆಗ್ತಾ ಇರುತ್ತೆ. ವಾಹನಗಳಲ್ಲಿ ಕೂತಾಗ ಹಾಲೋ ಅಂತ ಹೇಳಿ ಕರಿತೇವೆ. ಖಾಲಿ ಪ್ರದೇಶಗಳಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಗಳೇನಾಗಲ್ಲ, ಸಂಪೂರ್ಣವಾಗಿ ಹಾದು ಹೋಗಲ್ಲ. ಅವಾಗ ಏನಾಗಿರುತ್ತೆ ಅಂದ್ರೆ ನಾವು ಸುರಕ್ಷಿತವಾಗಿರುತ್ತೇವೆ ಆ ಕಾರಿನಲ್ಲಿಯೇ. ಓಕೆ, ಹಾಗಾದ್ರೆ ಕಾರಿನಿಂದ ಇಳಿದು ಹೊರಗೆ ಬರಬಾರದು ಮಿಂಚು ಗುಡುಗು ಇದ್ದಾಗ, ಅಥವಾ ಮರದ ಕೆಳಗೆ ನಿಲ್ಲಬಾರದು, ಕಂಬದ ಕೆಳಗಡೆ, ಹೌದಾ, ನಿಲ್ಲಬಾರದು. ಲೈಟಿನ ಕಂಬದ ಕೆಳಗಡೆ ಅಥವಾ ಎಲೆಕ್ಟ್ರಿಕ್ ಕಂಬದ ಕೆಳಗಡೆ ಏನ್ ಮಾಡಬಾರ್ದು? ನಿಲ್ಲಬಾರದು. ಇವೆಲ್ಲ ಏನಾಗಿರುತ್ತೆ? 2 ಡೇಂಜರ್ಸ್ ಅನ್ನ ತೋರಿಸ್ತಾ ಇರುತ್ತೆ. ಹಾಗಾದ್ರೆ ಸಮ್ ಕನ್ವರ್ಷನ್ಸ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಉಷ್ಣಯಂತ್ರಗಳು ಅಂತೇಳಿ ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು. ಉಷ್ಣಯಂತ್ರಗಳು ಅಂತೇಳಿ ಬಂದಾಗ ಉಷ್ಣದ ಪರಿಣಾಮಗಳಲ್ಲಿ ಉಷ್ಣಯಂತ್ರಗಳ ಪಾತ್ರವೂ ಇರುತ್ತದೆ. ಉಷ್ಣಯಂತ್ರಗಳು ಹೀಟ್ ಎಂಜಿನ್ಸ್ ಅಂತ ಹೇಳಿ ಕರೀತವೆ.
ಹೀಟ್ ಇಂಜಿನ್ ಏನಿರ್ತದೆ? ಹೀಟ್ ಇಂಜಿನ್ ಅಂತ ಹೇಳಿ ಬಂದಾಗ ಪ್ರಮುಖವಾಗಿ ನಮಗೆ ಇಲ್ಲಿ ಎರಡು ರೀತಿಯಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ನೋಟಿಸ್ ಮಾಡೋದಾಯ್ತು ಅಂತ ಹೇಳಿದ್ರೆ ಎರಡು ರೀತಿ ಯಾವ್ಯಾವಪ್ಪ ಅಂತ ಹೇಳಿದ್ರೆ, ವೆರಿ ಫಸ್ಟ್ ನಾವಿಲ್ಲಿ ನೋಟಿಸ್ ಮಾಡುವ ಹಾಗೆ ಅಂತರ್ದಹನ ಅಂತೇಳಿ ಕರೀತವೆ. ಅಂತರ್ದಹನ ಅಂತೇಳಿ ನೋಡ್ಬೋದು. ಇಂಟರ್ನಲ್ ಕಂಬಷನ್ ಎಂಜಿನ್. ಇಂಟರ್ನಲ್ ಕಂಬಷನ್ ಇಂಜಿನ್ ಅಂತೇವೆ. ನಂತರ ಬಹಿರ್ದಹನ ಅಂತೇಳಿ ನಾವು ನೋಡ್ತೇವೆ. ಬಹಿರ್ದಹನ, ಬಹಿರ್ದಹನ, ಬಹಿರ್ದಹನ. ಓಕೆ, ನಾವಿಲ್ಲಿ ನೋಡೋದಾಯ್ತು ಅಂದ್ರೆ ಎಕ್ಸ್ಟರ್ನಲ್ ಕಂಬಷನ್ ಇಂಜಿನ್. ಎಕ್ಸ್ಟರ್ನಲ್ ಕಂಬಷನ್ ಎಂಜಿನ್ ಅಂತೇಳಿ ನೋಡ್ತೇವೆ. ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡುವಾಗ ಓಕೆ, ಸೊ ಇಲ್ಲಿ ಫ್ಲೋ ಚಾರ್ಟ್ ಓಕೆ, ಇಲ್ಲಿ ಡಿಫ್ರೆನ್ಸ್ ಗಳನ್ನ ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಾವು ಅಂತರ್ದಹನ ಬಹಿರ್ದಹನ ಅಂದ ತಕ್ಷಣ ನಮಗೆ ಕಾನ್ಸೆಪ್ಟ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋದು ಸಹಜ. ಓಕೆ, ಯಾವ ರೀತಿನಲ್ಲಿ ಹೇಳ್ಬೋದು ಸರ್? ಗೊತ್ತಿರಲಿ ಸ್ನೇಹಿತರೆ, ಏನ್ ಗೊತ್ತಾ, ಇಲ್ಲಿ ಎಕ್ಸಾಂಪಲ್ ಗಳನ್ನ ನೀವು ನೋಡ್ತೀರಾ ಅಂತ ಹೇಳಿದ್ರೆ ಏನೇನ್ ಹೇಳ್ಬೋದು? ಪೆಟ್ರೋಲ್ ಯಂತ್ರಗಳನ್ನ ನಾವು ನೋಡ್ಬೋದು. ಪೆಟ್ರೋಲ್ ಎಂಜಿನ್ಸ್ ಅಂತೇಳಿ ನಾವು ನೋಡ್ತೇವೆ. ಪೆಟ್ರೋಲ್ ಎಂಜಿನ್ ಮತ್ತೆ ಡೀಸೆಲ್ ಎಂಜಿನ್. ಪೆಟ್ರೋಲ್ ಎಂಜಿನ್, ಡೀಸೆಲ್ ಎಂಜಿನ್. ಇಲ್ಲಿ ನಾವು ನೋಟಿಸ್ ಮಾಡೋದಾಯ್ತು ಅಂದ್ರೆ ಸ್ಟೀಮ್ ಎಂಜಿನ್. ಓಕೆ, ಹಾಗಾದ್ರೆ ಪೆಟ್ರೋಲ್ ಯಂತ್ರ, ಡೀಸೆಲ್ ಯಂತ್ರ ಮತ್ತೆ ಸ್ಟೀಮ್ ಇಂಜಿನ್ಸ್ ಗಳಲ್ಲಿ ನಾವು ಗಮನಿಸೋದಾಯ್ತು ಅಂದ್ರೆ ಇವ ಎಕ್ಸಾಂಪಲ್ ನೋಡ್ಕೊಂಡೇ ಮಾತಾಡಬೇಕು. ಹಾಗಾದ್ರೆ ಪೆಟ್ರೋಲ್ ಯಂತ್ರ, ಡೀಸೆಲ್ ಯಂತ್ರಗಳನ್ನ ಅಂತರ್ದಹನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನೀಡ್ತದೆ. ಹಾಗಾದ್ರೆ ಪೆಟ್ರೋಲ್ ಯಂತ್ರ ಅಂತ ಹೇಳಿ ಬಂದು ಸಾಮಾನ್ಯವಾಗಿ ಅಂತರ್ದಹನದಲ್ಲಿ ಕೆಪಾಸಿಟಿ ಜಾಸ್ತಿ. ಸಾಮಾನ್ಯವಾಗಿ ಅಂತರ್ದಹನಗಳಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಇರ್ತದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವುಗಳು ಉಷ್ಣಗಳನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿ ಎಷ್ಟು ಉಷ್ಣ ತಗೊಂಡಿರ್ತವೋ ಅಷ್ಟಕ್ಕೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಬಟ್ ಇಲ್ಲಂಗಲ್ಲ, ಏನಾಗಿರುತ್ತೆ ಅಂದ್ರೆ ಉಷ್ಣದ ವ್ಯಯ ಜಾಸ್ತಿ ಇರುತ್ತೆ. ಹಬೆಯಂತ್ರ ಅಂತ ಹೇಳಿ ಕರಿತೇವೆ. ಸ್ಟೀಮ್ ಎಂಜಿನ್ ಉಷ್ಣದ ವ್ಯಯ ದೊಡ್ಡ ಮಟ್ಟಕ್ಕೆ ಇರುತ್ತೆ. ಅಂತರ್ದಹನಗಳಲ್ಲಿ ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡುವಂಥದ್ದು ಉಷ್ಣದ ವ್ಯಯದ ಜೊತೆಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಡಿಮೆ ಇರೋದ್ರ ಜೊತೆಯಲ್ಲಿ ನಮಗೆ ತುಂಬಾ ಅನುಕೂಲ, ಕಡಿಮೆ ಸಮಯದಲ್ಲಿ ಕೆಲಸ ಮಾಡುತ್ತವೆ, ಒಂದು ಅಪಾಯಗಳು ಕಡಿಮೆ. ಓಕೆ, ಈ ಕಾರಣಕ್ಕಾಗಿ ಅತಿ ಹೆಚ್ಚಾಗಿ ಏನ್ ಮಾಡ್ತೀವಿ ಅಂದ್ರೆ ಅಂತರ್ದಹನಗಳನ್ನ ಬಳಕೆಯಲ್ಲಿ ತರ್ತೀವಿ. ವಾಹನಗಳಲ್ಲಿ ಅಥವಾ ಮೋಟಾರ್ಗಳಲ್ಲಿ ಸಾಮಾನ್ಯವಾಗಿ ಇಂಥವುಗಳನ್ನ ನೋಟಿಸ್ ಮಾಡ್ತೇವೆ. ಆದ್ರೆ ಇಲ್ಲಿ ನಾವು ನೋಟಿಸ್ ಮಾಡೋದ ಹಾಗೆ ಸ್ಟೀಮ್ ಇಂಜಿನ್ಸ್ ಅಂತ ಹೇಳಿ ಬಂದಾಗ ಇವುಗಳು ಏನಾಗಿರುತ್ತೆ, ಕೆಲಸ ಮಾಡಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತವೆ. ಒಂದು, ಇನ್ನೊಂದು ತುಂಬಾ ಅಪಾಯಕಾರಿ. ಈ ಕಾರಣಕ್ಕಾಗಿ ಇವುಗಳನ್ನ ಏನ್ ಮಾಡಲ್ಲ ಅಂತ ಹೇಳಿದ್ರೆ ಮಾನವ ಅತಿ ಹೆಚ್ಚಾಗಿ ಬಳಕೆ ಮಾಡಲ್ಲ. ಓಕೆ, ಹಾಗಾದ್ರೆ ಹೆಚ್ಚಾಗಿ ಅಂತ ಹೇಳಿದಾಗ ಇಲ್ಲಿ ಹೇಗೆ ನಾವು ಮೋಟಾರ್ಗಳಲ್ಲಿ ಬಳಕೆ ಮಾಡ್ತೀವೋ ಸ್ಟೀಮ್ ಇಂಜಿನ್ಸ್ ಗಳನ್ನ ಒಂದು ಕಡೆ ಬಳಕೆ ಮಾಡ್ತೀವಿ. ಇಲ್ಲಿ ಆಹಾರ ಉತ್ಪಾದನೆ, ಆಹಾರವನ್ನ ಬೇಯಿಸಲು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಆಹಾರ ಬೇಯಿಸಲು ಇದನ್ನ ಬಳಕೆಯಲ್ಲಿ ತರ್ತೇವೆ. ಮತ್ತೆ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ತನ್ನ ಉತ್ಪಾದನೆ ಮಾಡಲು ಸ್ಟೀಮ್ ಬೇಕು. ಎಲ್ಲಿ ನಾವು ನೋಡೋದು ಅಣು ವಿದ್ಯುತ್ ಸ್ಥಾವರ, ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಂತ ನೋಡ್ತೇವೆ. ನಮ್ಮ ದೇಶದಲ್ಲಿ ಒಟ್ಟು 7 ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಇದೆ. ಕರ್ನಾಟಕದ್ದು ಕೈಗಾ. ಓಕೆ, ಸೊ ಎಲ್ಲಿದೆ ಅಂದ್ರೆ ಕಾಳಿ ನದಿಯ ಎಡತೀರ, ಓಕೆ, ಎಡಬದಿಯ ತೀರದಲ್ಲಿ ನಾವು ನೋಟಿಸ್ ಮಾಡ್ತಾ ಹೋಗ್ತೇವೆ. ಸೊ ಇದನ್ನ ಸಾಮಾನ್ಯವಾಗಿ 2000 ಇಸ್ವಿನಲ್ಲಿ ಏನ್ ಮಾಡ್ತಾರೆ, ಭಾರತದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ರಾಯಚೂರಲ್ಲಿರುವಂತಹ ಯಾವುದು ಥರ್ಮಲ್ ಎಲೆಕ್ಟ್ರಿಕ್ ಪವರ್ ಅಂತೇಳಿ ಕರಿತೀವಿ. ಶಾಖೋತ್ಪನ್ನ ವಿದ್ಯುತ್ ಆಕಾರಗಳಲ್ಲಿ ಕೂಲೆಂಟ್ಗಳನ್ನು ಬಳಕೆ ಮಾಡಿ ಅತಿ ಹೆಚ್ಚಿನ ಉಷ್ಣವನ್ನು ಕೊಟ್ಟು ಕಲ್ಲಿದ್ದಲಿನಿಂದ ಏನ್ ಮಾಡ್ತೀವಿ ಅಂದ್ರೆ ಸ್ಟೀಮನ್ನು ಹೊರಗೆ ಹಾಕಲಾಗುತ್ತೆ. ಆ ಸ್ಟೀಮಿನಿಂದ ಏನ್ ಮಾಡಲಾಗುತ್ತೆ, ಈ ಸ್ಟೀಮ್ ಇಂಜಿನ್ಸ್ ಅನ್ನು ಬಳಕೆ ಮಾಡಿಯೇ ಟರ್ಬೈನ್ಗಳನ್ನು ಸುತ್ತುವಂತೆ ಮಾಡಿ ವಿದ್ಯುತ್ತನ್ನು ಪಡೆಯಲಾಗುತ್ತೆ. ಒಂದು ಥರ್ಮಲ್ ಎಲೆಕ್ಟ್ರಿಕ್ ಪವರ್, ಶಾಖೋತ್ಪನ್ನ ವಿದ್ಯುತ್ ಆಕಾರಗಳಲ್ಲಿ. ಎರಡನೇದು ಇನ್ನೊಂದು ಯಾವುದು ಅಂದ್ರೆ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್, ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಹೆಚ್ಚಾಗಿ ನೋಟಿಸ್ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ಅಂತರ್ದಹನ ಮತ್ತು ಬಹಿರ್ದಹನಗಳ ಡಿಫ್ರೆನ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ಮತ್ತೆ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ಯಂತ್ರಗಳಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ
ಅತಿ ಹೆಚ್ಚಿನದಾಗಿ ದಕ್ಷತೆ ಯಾರಿಗೆ ಹೆಚ್ಚಾಗಿರುತ್ತೆ ಅಂತೇಳಿ ಬಂದಾಗ ಡೀಸೆಲ್ ಯಂತ್ರಗಳಿಗೆ ಅತಿ ಹೆಚ್ಚಿನ ದಕ್ಷತೆಗಳನ್ನು ನಾವು ನೋಡ್ತೀವಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಒಂದು 85 ರೂಪಾಯಿ ನಾವು ನೋಟಿಸ್ ಮಾಡ್ತೀವಿ. ಸೊ ಗೊತ್ತಿರಲಿ, ಡೀಸೆಲ್ಗಳು ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡುವ ಹಾಗೆ ಅತಿ ಹೆಚ್ಚಿನದಾಗಿ ನಮಗೆ ಬಾಳಿಕೆ ಬರುವಂಥದ್ರಲ್ಲಿ ಏನಾಗುತ್ತೆ, ಪೆಟ್ರೋಲ್ ಬರುತ್ತೆ. ಬಟ್ ದಕ್ಷತೆ ಅಂತೇಳಿ ಬಂದಾಗ, ಎಫಿಷಿಯನ್ಸಿ ಅಂತೇಳಿ ನೋಡ್ತೇವೆ, ಮತ್ತೆ ಮೈಲೇಜ್ಗಳು ಅಂತೇಳಿ ಬಂದಾಗ ಡೀಸೆಲ್ಗಳನ್ನು ನೋಡ್ತೇವೆ. ಆದರೂ ಸಹಿತ ಇದನ್ನು ಹೆಚ್ಚು ಬಳಸಲ್ಲ ಸ್ನೇಹಿತರೆ. ಓಕೆ, ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗೊತ್ತಿರಲಿ, ಪೆಟ್ರೋಲ್ ಮತ್ತೆ ಡೀಸೆಲ್ ಯಂತ್ರಗಳಲ್ಲಿ ಏನೇನಾಗಿರುತ್ತೆ ನೋಡ್ತಾ ಬರೋಣ. ಪೆಟ್ರೋಲ್ ಯಂತ್ರ, ಪೆಟ್ರೋಲ್ ಯಂತ್ರಗಳು, ಡೀಸೆಲ್ ಯಂತ್ರಗಳು. ಪೆಟ್ರೋಲ್ ಮತ್ತೆ ಡೀಸೆಲ್ ಯಂತ್ರಗಳಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ, ಪೆಟ್ರೋಲ್ ಯಂತ್ರ ಅಂತ ಹೇಳಿ ಬಂದಾಗ ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡುವಂಥದ್ದು ಯಾವುದು, ಒಟ್ಟೋ. ಸಾಮಾನ್ಯವಾಗಿ ಇಲ್ಲಿ ಏನಾಗಿರುತ್ತೆ ಅಂದ್ರೆ ನಿಕೋಲಸ್ ಒಟ್ಟೋ ಅನ್ನೋನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪೆಟ್ರೋಲ್ ಯಂತ್ರಗಳನ್ನ ಪರಿಚಯಿಸ್ತಾನೆ ಸಂಪೂರ್ಣವಾಗಿ. ಅಗಸ್ಟಿಯನ್ ಒಟ್ಟೋ ಅಂತೇಳಿ, ಹೌದು, ಅಗಸ್ಟಿಯನ್ ಒಟ್ಟೋ ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ ಮೊದಲ ಬಾರಿಗೆ ಇದನ್ನ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಬಟ್ ಡೀಸೆಲ್ ಹಾಗಲ್ಲ, ರುಡಾಲ್ಫ್ ಡೀಸೆಲ್ ಅನ್ನೋರು ಪರಿಚಯ ಮಾಡಿಕೊಡ್ತಾರೆ. ರುಡಾಲ್ಫ್ ಡೀಸೆಲ್ ಅನ್ನೋರು ಪರಿಚಯ ಮಾಡಿಕೊಡ್ತಾರೆ. ಹಾಗಾದ್ರೆ ಪೆಟ್ರೋಲ್ ಯಂತ್ರಗಳ ದಕ್ಷತೆ ಅಂತೇಳಿ ಬಂದಾಗ ಎಫಿಷಿಯನ್ಸಿ ಅಂತ ಕರಿತೇವೆ. ಎಫಿಷಿಯನ್ಸಿ ಅನ್ನೋದೇನಾಗಿರುತ್ತೆ ಅಂದ್ರೆ ಕನ್ನಡದಲ್ಲಿ ಇದನ್ನ ದಕ್ಷತೆ ಅಂತೇಳಿ ಕರಿತೇವೆ. ದಕ್ಷತೆ ಯಾವಾಗಲೂ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಬಟ್ ಇಲ್ಲಿ ದಕ್ಷತೆ ಅನ್ನೋದೇನಾಗಿರುತ್ತೆ ಅಂತ ಹೇಳಿದ್ರೆ ಹೆಚ್ಚಾಗಿರುತ್ತೆ. ಓಕೆ, ಇದರಲ್ಲಿ ಇದು ದಕ್ಷತೆ ಹೆಚ್ಚಾಗಿದ್ದರೂ ಟೂ ವೀಲರ್ ವೆಹಿಕಲ್ಗಳಿಗೆ ಯಾಕೆ ಬಳಕೆ ಮಾಡಬಾರ್ದು? ಓಕೆ, ಅದಕ್ಕೆ ರೀಸನ್ ಇದೆ. ಗೊತ್ತಿಲ್ಲ ನಮಗೆ ರೀಸನ್ ಅಂತ ಹೇಳಿ ಬಂದಾಗ ಏನಂತ ನೋಟಿಸ್ ಮಾಡಬಹುದು ಗೊತ್ತಾ? ಪೆಟ್ರೋಲ್ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಸೀಸವನ್ನ ಏನ್ ಮಾಡುತ್ತೆ ಅಂದ್ರೆ ಇದು ಅಪಾಯಕಾರಿ ವಿಷ ಅನಿಲ. ಓಕೆ, ಇದು ಕೇವಲ 20% ಮಾತ್ರ ಏನ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಬಟ್ ಇಲ್ಲಂಗಲ್ಲ, ಕಾರ್ಬನ್ ಮಾನಾಕ್ಸೈಡ್ ಮತ್ತೆ ಸೀಸದ ಬಿಡುಗಡೆದ ಪ್ರಮಾಣ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಾಮನ್ ಆಗಿ ಏನಾಗಿರುತ್ತೆ, ಮೋರ್ ದ್ಯಾನ್ 35% ಇರುತ್ತೆ. ಈ ಕಾರಣಕ್ಕಾಗಿ ಇದನ್ನ ನಾವು ಬಳಕೆ ಮಾಡಲ್ಲ. ಕಾರ್ಬನ್ ಮಾನಾಕ್ಸೈಡ್ ಏನ್ ಮಾಡುತ್ತಪ್ಪ, ವಿಷ ಅನಿಲ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ನಮ್ಮ ವಾತಾವರಣದಲ್ಲಿ ಏನಾದರೂ ಇದರ ಪ್ರಮಾಣ ಏನಾದರೂ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಆಕ್ಸಿಜನೇಟೆಡ್ ಲೆವೆಲ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅವಾಗ ನಾವು ಬಹಳ ಬೇಗ ಟಯರ್ಡ್ ಆಗ್ತೀವಿ. ಅದಕ್ಕೆ ಸಿಟಿಲಿ ನಾವು ಒಂದು ರೌಂಡ್ ವಾಕ್ ಬರೋದಕ್ಕೂ ಮಧ್ಯಾಹ್ನದ ಸಮಯದಲ್ಲಿ ಅಥವಾ ಈವ್ನಿಂಗ್ ಸಮಯದಲ್ಲಿ ಹಳ್ಳಿಗಳಲ್ಲಿ ವಾಕ್ ಬರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಳ್ಳಿಗಳಲ್ಲಿ ನಮಗೆ ಟಯರ್ಡೇ ಆಗಲ್ಲ, ಓಕೆ, ಆರಾಮ ಬರ್ತೀವಿ. ಬಟ್ ಇಲ್ಲಿ ಹಾಗಲ್ಲ, ಸಿಟಿಗಳಲ್ಲಿ ಹಾಗಲ್ಲ. ಏನಾಗಿರುತ್ತೆ ಅಂತ ಹೇಳಿದ್ರೆ ಇಂಗಾಲದ ಮಾನಾಕ್ಸೈಡ್ ಬಿಡುಗಡೆ ಪ್ರಮಾಣ ಜಾಸ್ತಿ ಇರುವುದರಿಂದ ಏನಾಗಿರುತ್ತೆ ಅಂದ್ರೆ ನಮಗೆ ಹೆಚ್ಚು ಟಯರ್ಡ್ಗಳನ್ನು ನಾವು ನೋಡ್ತೇವೆ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಯಂತ್ರಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಪಾರ್ಕ್ ಪ್ಲಗ್ ನ ಅವಶ್ಯಕತೆ ಇದಕ್ಕಿರುತ್ತೆ. ಸ್ಪಾರ್ಕ್ ಪ್ಲಗ್ ಅಂತೇಳಿ ನಾವು ನೋಡ್ತೇವೆ. ಸ್ಪಾರ್ಕ್ ಪ್ಲಗ್ ನ ಅವಶ್ಯಕತೆ ಇದಕ್ಕಿದ್ದರೆ ಇಲ್ಲಿ ಸ್ಪಾರ್ಕ್ ಪ್ಲಗ್ ನ ಅವಶ್ಯಕತೆ ಇರುವುದಿಲ್ಲ. ಸ್ಪಾರ್ಕ್ ಪ್ಲಗ್ ನ ಅವಶ್ಯಕತೆ ಈ ಯಂತ್ರಕ್ಕೆ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಎರಡಕ್ಕೂ ಏನೇನ್ ಬೇಕಪ್ಪ ಅಂತ ಹೇಳಿದ್ರೆ ಸಿಲಿಂಡರ್ ಪಿಸ್ಟಾನ್ ಬೇಕು, ಇಲ್ಲೂ ಅಷ್ಟೇ ಸಿಲಿಂಡರ್ ಪಿಸ್ಟಾನ್ಗಳು ಬೇಕು. ಆದ್ರೆ ಇವುಗಳಿಗೆ ಸ್ಪಾರ್ಕ್ ಪ್ಲಗ್ ನ ಅವಶ್ಯಕತೆ ಇರುತ್ತದೆ. ಇಲ್ಲಿ ಸ್ಪಾರ್ಕ್ ಪ್ಲಗ್ ನ ಅವಶ್ಯಕತೆ ಇರೋಂಗಿಲ್ಲ. ವರ್ಷ ಪೂರ್ವ ಸಾಮಾನ್ಯವಾಗಿ ಎಷ್ಟೇ ವರ್ಷಗಳ ನಂತರ ಬಂದರೂ ಸಹಿತ ಏನಾಗಿರುತ್ತೆ ಅಂತ ಹೇಳಿದ್ರೆ ಇವುಗಳನ್ನ ಬಹಳ ಬೇಗ ಸ್ಟಾರ್ಟ್ ಮಾಡ್ಬೋದು. ಆದ್ರೆ ಇವು ವರ್ಷಗಳ ಕಾಲ ಬಿಟ್ವಿ ಅಂತ ಹೇಳಿದ್ರೆ ಡೀಸೆಲ್ ಯಂತ್ರಗಳು ಸೀಸ್ ಆಗ್ಬಿಡ್ತವೆ. ನಾವು ಯಾವುದೇ ಕಾರಣಕ್ಕೂ ಇವುಗಳನ್ನ ಮರುಕಳಿಸಿ ಉತ್ಪಾದನೆ ಅಂದ್ರೆ ಅವುಗಳನ್ನು ಯೂಸ್ ಮಾಡೋದಕ್ಕೆ ಬಾರದೇ ಇರೋಂಗೆ ಆಗುತ್ತೆ. ಓಕೆ, ಹಾಗಾದ್ರೆ ಮೇಂಟೆನೆನ್ಸ್ ಯಾರ್ದು ಜಾಸ್ತಿ ಅಂದ್ರೆ ಡೀಸೆಲ್ ನ ಮೇಂಟೆನೆನ್ಸ್ ಜಾಸ್ತಿ, ಆದ್ರೆ ಇಲ್ಲಿ ಪೆಟ್ರೋಲ್ ನ ಮೇಂಟೆನೆನ್ಸ್ ಕಡಿಮೆ ಇರ್ತದೆ. ಹಾಗಾದ್ರೆ ಇವೆರಡಕ್ಕೆ ನಾವು ಉದಾಹರಣೆಗಳು ಅಂತೇಳಿ ಕೊಡೋಕ್ಕಾಗಲ್ಲ. ಕಾರಣ ಏನು ಗೊತ್ತಾ, ಪೆಟ್ರೋಲ್ ಯಂತ್ರಗಳು ಇದಾವೆ, ಡೀಸೆಲ್ ಯಂತ್ರಗಳು ಇದಾವೆ. ಸೊ ಇವುಗಳೆಲ್ಲ ವಾಹನಗಳನ್ನು ನಾವು ನೋಟಿಸ್ ಮಾಡೋದ್ರಿಂದ ನಿತ್ಯ ಜೀವನದಲ್ಲಿ ನಾವು ನೋಟಿಸ್ ಮಾಡೋದು. ಹಾಗಾದ್ರೆ ಬಸ್ಸು, ಲಾರಿ ಮತ್ತೆ ಟ್ರೈನ್, ಇನ್ನೊಂದು ಹಡಗುಗಳಲ್ಲೆಲ್ಲ ಡೀಸೆಲ್ಗಳನ್ನು ಯಾಕೆ ಹೆಚ್ಚು ಬಳಸ್ತಾರೆ ಅಂದ್ರೆ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡುತ್ತೆ. ದೊಡ್ಡ ಮಟ್ಟಕ್ಕೆ ಸಾವಿರಾರು ಜನರನ್ನ ಏನ್ ಮಾಡುತ್ತೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನ್ ಮಾಡುತ್ತೆ, ಕಡಿಮೆ ವೆಚ್ಚದಲ್ಲಿ ನಾವು ವರ್ಗಾವಣೆ ಮಾಡೋದ್ರಿಂದ ಏನಾಗಿರ್ತೇವೆ ಅಂದ್ರೆ ಡೀಸೆಲ್ ಯಂತ್ರಗಳನ್ನ ನಾವು ಹೆಚ್ಚಾಗಿ ನೋಟಿಸ್ ಮಾಡ್ತೇವೆ. ಇಸ್ ಕ್ಲಿಯರ್? ಓಕೆ, ಇದು ಏನು ಅಂದ್ರೆ
ಉಷ್ಣಯಂತ್ರಗಳ ಪರಿಚಯ. ಈ ಉಷ್ಣಯಂತ್ರಗಳು ಸಹಿತ ಉಷ್ಣದ ಪರಿಣಾಮದ ಮೇಲೂ ಸಹಿತ ಏನು ಮಾಡ್ತವೆ, ಕೆಲಸ ನಿರ್ವಹಿಸ್ತವೆ. ಓಕೆ, ಸೊ ನಾವು ಮುಂದಿನ ತರಗತಿಗಳಲ್ಲಿ, ನೆಕ್ಸ್ಟ್ ತರಗತಿಗಳಲ್ಲಿ ಈ ಕನ್ವರ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಕನ್ವರ್ಷನ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್, ಒನ್ ಫಾರ್ಮ್ ಟು ಅನದರ್ ಫಾರ್ಮ್, ಈ ರೀತಿ ಕನ್ವರ್ಷನ್ಸ್ಗಳನ್ನು ನೋಡ್ತಾ ಹೋಗೋಣಂತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಭೇಟಿ ಆಗೋಣ. ಓಕೆ, ಧನ್ಯವಾದಗಳೊಂದಿಗೆ ನಿರಂಜನ ಮೂರ್ತಿ.